ಆತ್ಮೀಯರೇ ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಈಗೇನು ಸರ್ಕಾರ 1ರಿಂದ 5ನೇ ತರಗತಿಯ ಎಲ್ಲ ಶಾಲೆಗಳನ್ನು ಬೈಲಿಂಗ್ವಲ್ ಶಾಲೆಗಳಾಗಿ ಪರಿವರ್ತನೆ ಮಾಡಿದೆ ಮತ್ತು ಬೈಲಿಂಗ್ವಲ್ ಟೆಕ್ಸ್ಟ್ ಬುಕ್ಗಳನ್ನು ಈ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನಿಂದ ನೀಡ್ತಾ ಇದೆ. ಹಾಗಾದರೆ ಇದುವರೆಗಿದ್ದಂಥ ಟೆಕ್ಸ್ಟ್ ಬುಕ್ಗಳಿಗೂ ಬೈಲಿಂಗ್ವಲ್ ಟೆಕ್ಸ್ಟ್ ಬುಕ್ಗಳಿಗೂ ಏನು ವ್ಯತ್ಯಾಸ ಮತ್ತು ಯಾವ ಟೆಕ್ಸ್ಟ್ ಬುಕ್ಗಳನ್ನು ನೀಡ್ತಾ ಇದೆ, ಆ ಟೆಕ್ಸ್ಟ್ ಬುಕ್ಗಳನ್ನ ಹೆಸರೇನು, ಆ ಕಂಟೆಂಟ್ ಏನಿರುತ್ತೆ, ಸಿಲೆಬಸ್ ಯಾವ ರೀತಿ ಇರುತ್ತೆ ಎಂಬತಕ್ಕಂಥ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ. ಆದ್ಮೇಲೆ ನೀವಿನ್ನೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಕೊನೆವರೆಗೂ ಕೂಡ ನೋಡಿ. ಆದ್ಮೇಲೆ ಈಗ 1ರಿಂದ 5ನೇ ತರಗತಿಯ ಎಲ್ಲ ಪಠ್ಯಪುಸ್ತಕಗಳ ಹೆಸರು ಮತ್ತು ಆ ಸಿಲೆಬಸ್ ಮತ್ತು ಕಂಟೆಂಟ್ ಏನಿದೆ ಎಂಬತಕ್ಕಂಥದ್ದನ್ನು ಪರಿಚಯ ಮಾಡ್ಕೊಡ್ತೀನಿ. ನೋಡಿ, 1ನೇ ತರಗತಿಯ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಏನಿದೆ ಅದು ಮೃದಂಗ ಅಂತೇಳಿ ಟೆಕ್ಸ್ಟ್ ಬುಕ್ ಆಫ್ ಇಂಗ್ಲಿಷ್ ಫಾರ್ ಕ್ಲಾಸ್ 1 ಪಾರ್ಟ್ 1 ಪಾರ್ಟ್ 2 ಇರುತ್ತೆ. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ನೀವು ಗಮನಿಸಿ, ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಶನಲ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಅಂದ್ರೆ ಈ ಟೆಕ್ಸ್ಟ್ ಬುಕ್ ಅನ್ನ ಫ್ರೇಮ್ ಮಾಡಿರ್ತಕ್ಕಂಥದ್ದು NCERT. ನಾವು ಒಂದು ಅಂಶವನ್ನ ಕ್ಲಾರಿಫೈ ಮಾಡ್ತೀನಿ. 1ರಿಂದ 5ನೇ ತರಗತಿಯವರೆಗಿನ ಈ NCERT ಬೈಲಿಂಗ್ವಲ್ ಟೆಕ್ಸ್ಟ್ ಬುಕ್ಗಳು ಏನಿದಾವೆ, ಆ ಬೈಲಿಂಗ್ವಲ್ ಟೆಕ್ಸ್ಟ್ ಬುಕ್ ಅಲ್ಲಿ ಇಂಗ್ಲಿಷು ಮತ್ತು ಮ್ಯಾಥಮೆಟಿಕ್ಸ್ ಪ್ಯೂರ್ NCERT ಫ್ರೇಮ್ ಮಾಡಿರ್ತಕ್ಕಂಥ ಸಿಲೆಬಸ್ ಆಗಿರುತ್ತೆ. EVS ಅನ್ನ ಮಾತ್ರ ನಮ್ಮ DSCERT ಫ್ರೇಮ್ ಮಾಡಿರ್ತಕ್ಕಂಥ ಟೆಕ್ಸ್ಟ್ ಬುಕ್ ಅನ್ನೇ ಬೈಲಿಂಗ್ವಲ್ ಅಲ್ಲಿ ಅಂದ್ರೆ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಯಲ್ಲಿ ಕೊಡ್ತಾರೆ. ಸೊ ಹಾಗಾಗಿ ಇದು ಮೃದಂಗ ಅಂತೇಳಿ 1ನೇ ತರಗತಿ ಟೆಕ್ಸ್ಟ್ ಬುಕ್ ಪಾರ್ಟ್ 1 ಪಾರ್ಟ್ 2 ಇರುತ್ತೆ. NCERT ಫ್ರೇಮ್ ಮಾಡಿರ್ತಕ್ಕಂಥದ್ದು. ಕಂಟೆಂಟ್ ಏನೇನು ಬರುತ್ತೆ ತಾವು ಗಮನಿಸಿ. ಯೂನಿಟ್ 1 ಮೈ ಫ್ಯಾಮಿಲಿ ಅಂಡ್ ಮೀ, ಯೂನಿಟ್ 2 ಲೈಫ್ ಅರೌಂಡ್ ಅಸ್. ಇಲ್ಲಿ ಪಾರ್ಟ್ 1 ನಲ್ಲಿ ಕೇವಲ 2 ಪಾಠಗಳು ಬರುತ್ತೆ. ಪಾರ್ಟ್ 2 ನಲ್ಲಿ ನೋಡೋಣ. ನೋಡಿ, ಲೈಫ್ ಅರೌಂಡ್ ಅಸ್. ಯೂನಿಟ್ 3 ಫುಡ್ ಬರುತ್ತೆ. ಯೂನಿಟ್ 4 ಸೀಸನ್ಸ್. ಇದು ಇಂಗ್ಲಿಷ್ನ ಮೃದಂಗ 1ನೇ ತರಗತಿಯ ಮೃದಂಗ ಪಾಠದಲ್ಲಿ ಬರ್ತಕ್ಕಂಥದ್ದು. ಅದೇ 1ನೇ ತರಗತಿಯ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಟೆಕ್ಸ್ಟ್ ಬುಕ್ ಕಮ್ ವರ್ಕ್ ಬುಕ್. ಇದು ನೋಡಿ, ಇಂಗ್ಲಿಷ್ ಮೀಡಿಯಂ ಬೈಲಿಂಗ್ವಲ್ ಇಂಗ್ಲಿಷ್ ಅಂಡ್ ಕನ್ನಡ ಅಂತೇಳಿ ಈ ಟೆಕ್ಸ್ಟ್ ಬುಕ್ DSCERTನೇ ಫ್ರೇಮ್ ಮಾಡಿರುತ್ತೆ. ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ನಮ್ಮ KTBS ಮೂಲಕ ಸಪ್ಲೈ ಆಗ್ತಕ್ಕಂಥದ್ದು. ಸಿಲೆಬಸ್ ಅನ್ನು ಫ್ರೇಮ್ ಮಾಡ್ತಕ್ಕಂಥದ್ದು DSCERT. ಏನು ಇಂಗ್ಲಿಷ್ ಮತ್ತು ಮ್ಯಾಥಮೆಟಿಕ್ಸ್ ಮಾತ್ರ ಪ್ಯೂರ್ NCERT ಸಿಲೆಬಸ್ ಆಗಿರುತ್ತೆ. ನೋಡಿ, ಏನು ಬರುತ್ತೆ 1ನೇ ತರಗತಿಯಲ್ಲಿ ಐ ಲವ್ ಮೈ ಫ್ಯಾಮಿಲಿ, ಅನಿಮಲ್ಸ್, ಅವರ್ ಫ್ರೆಂಡ್ಸ್, ಪ್ಲಾಂಟ್ಸ್ ಸೋ ಗ್ರೀನ್, ಲೆಟ್ ಅಸ್ ಪ್ಲೇ, ನೋಯಿಂಗ್ ಮೀ, ಫುಡ್ ಸೋ ಗುಡ್, ವಾಟರ್ ಆನ್ ವೀಲ್ಸ್, ಅರೌಂಡ್ ಅಸ್, ಲುಕ್ ಅಟ್ ದ ಸ್ಕೈ. ಇದು ಪಾರ್ಟ್ 1 ನಲ್ಲಿ ಬರ್ತಕ್ಕಂಥದ್ದು. ಅಲ್ಲ, ಪಾರ್ಟ್ 1 ಪಾರ್ಟ್ 2 ಎರಡೂ ಕೂಡ ಸೇರಿಸಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್. ನೋಡಿ, 1ನೇ ತರಗತಿ ಮ್ಯಾಥಮೆಟಿಕ್ಸ್ನ ಟೆಕ್ಸ್ಟ್ ಬುಕ್ ನೇಮ್ ಏನಪ್ಪಾ ಅಂದ್ರೆ ಜಾಯ್ಫುಲ್ ಮ್ಯಾಥಮೆಟಿಕ್ಸ್ ಅಂತ ಹೇಳಿ. ಇದು ಕ್ಲಾಸ್ 1 ಪಾರ್ಟ್ 1 ಪಾರ್ಟ್ 2 ಕೂಡ ಇದೆ. ಜಾಯ್ಫುಲ್ ಮ್ಯಾಥಮೆಟಿಕ್ಸ್ ಕ್ಲಾಸ್ 1 ಕಂಟೆಂಟ್ ಏನಿದೆ ನೋಡೋಣ. ನೋಡಿ, ಫೈಂಡಿಂಗ್ ದ ಫರ್ರಿ ಕ್ಯಾಟ್, ತುಪ್ಪಳದ ಬೆಕ್ಕನ್ನು ಹುಡುಕುವುದು, ಸಂಖ್ಯಾಪೂರ್ವ ಪರಿಕಲ್ಪನೆ. ಅದು ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲಿ ಇರುತ್ತೆ. ಎರಡನೇದು ವಾಟ್ ಈಸ್ ಲಾಂಗ್, ವಾಟ್ ಈಸ್ ರೌಂಡ್, ಯಾವುದು ಉದ್ದ ಯಾವುದು ದುಂಡು ಅಂದ್ರೆ ಶೇಪ್ಸ್ಗಳ ಬಗ್ಗೆ ತಿಳಿಸ್ತಕ್ಕಂಥದ್ದು. ಮ್ಯಾಂಗೋ ಟ್ರೀಟ್, ಮಾವಿನ ಹಬ್ಬ, ಸಂಖ್ಯೆ 1ರಿಂದ 9ರವರೆಗೆ ಪರಿಚಯ. ಮೇಕಿಂಗ್ 10, 10 ಮಾಡುವುದು. ಹೌ ಮೆನಿ, ಅಡಿಷನ್ ಅಂಡ್ ಸಬ್ಸ್ಟ್ರಾಕ್ಷನ್ ಆಫ್ ಸಿಂಗಲ್ ಡಿಜಿಟ್ ನಂಬರ್ ಅಂದ್ರೆ ಒಂದು ಅಂಕಿಯ ಸಂಕಲನ ಮತ್ತು ವ್ಯವಕಲನ. 6th ಒನ್ ವೆಜಿಟಬಲ್ ಫಾರ್ಮ್, ತರಕಾರಿ ತೋಟ. 20ರವರೆಗೆ ಸಂಕಲನ ಮತ್ತು ವ್ಯವಕಲನ ಮಾಡ್ತಕ್ಕಂಥದ್ದು. ಅದೇ ಜಾಯ್ಫುಲ್ ಮ್ಯಾಥಮೆಟಿಕ್ಸ್ ಕ್ಲಾಸ್ 1 ಪಾರ್ಟ್ 2 ನಲ್ಲಿ ಬರ್ತಕ್ಕಂಥ ಕಂಟೆಂಟ್ ಏನಿದೆ ತಾವು ಗಮನಿಸಿ. ಲೀನಾಸ್ ಫ್ಯಾಮಿಲಿ ಅಂದ್ರೆ ಮೆಜರ್ಮೆಂಟ್ ಬಗ್ಗೆ. ಫನ್ ವಿತ್ ನಂಬರ್ಸ್, ಸಂಖ್ಯೆಗಳೊಂದಿಗೆ ಆಟ. 21ರಿಂದ 99ರವರೆಗಿನ ಸಂಖ್ಯೆಗಳ ಪರಿಚಯ ಆಗುತ್ತೆ. ಪ್ಯಾಟ್ರನ್, ಉತ್ಸವ ಅಥವಾ ವಿನ್ಯಾಸಗಳು. ಹೌ ಡು ಐ ಸ್ಪೆಂಡ್ ಮೈ ಡೇ, ನಾನು ನನ್ನ ದಿನವನ್ನು ಹೇಗೆ ಕಳೆಯುವೆ. 11ನೇದು ಹೌ ಮೆನಿ ಟೈಮ್ಸ್, ಎಷ್ಟು ಸಲ. ಹೌ ಮಚ್ ಕೆನ್ ವಿ ಸ್ಪೆಂಡ್, ನಾವು ಎಷ್ಟು ಖರ್ಚು ಮಾಡುತ್ತೇವೆ. ಸೋ ಮೆನಿ ಟಾಯ್ಸ್, ಎಷ್ಟೊಂದು ಆಟಿಕೆಗಳು. ನೆಕ್ಸ್ಟ್ ಪಜಲ್ಸ್ ಬರ್ತಕ್ಕಂಥದ್ದು. ಅಂದ್ರೆ ಈ ಪಾಠಗಳ ಪರಿಚಯ ಯಾಕೆಂದ್ರೆ ಹೊಸದಾಗಿ ಈಗ ಆಲ್ರೆಡಿ MTech ಶಾಲೆಗಳು, ಆಮೇಲೆ PMC ಶಾಲೆಗಳಲ್ಲಿ ಮತ್ತು KPS ಶಾಲೆಗಳಲ್ಲಿ ಸಿಲೆಬಸ್ ಇದೆ. ಆದರೆ ಹೊಸದಾಗಿ 1ರಿಂದ 5ನೇ ತರಗತಿಯವರೆಗೆ ಏನು 15 ಜಿಲ್ಲೆಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ನಮಗೆ ಅದರ ಬಗ್ಗೆ ಪರಿಚಯ ಇರಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಮೃದಂಗ ಟೆಕ್ಸ್ಟ್ ಬುಕ್ ಇಂಗ್ಲಿಷ್ ಫಾರ್ ಕ್ಲಾಸ್ 2 ಕ್ಲಾಸ್ 2ನ ಪಾರ್ಟ್ 1 ನಲ್ಲಿ ಬರ್ತಕ್ಕಂಥ ಕಂಟೆಂಟ್ ನೋಡಿ. ಫನ್ ವಿತ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಫ್ರೆಂಡ್. ನೆಕ್ಸ್ಟ್ ಗೋಯಿಂಗ್ ಪ್ಲೇಸಸ್. ಪಾರ್ಟ್ 2 ನಲ್ಲಿ ಬರ್ತಕ್ಕಂಥ ಕಂಟೆಂಟು 2ನೇ ತರಗತಿದು. ಲೈಫ್ ಅರೌಂಡ್ ಅಸ್. 5th ಒನ್ ಹಾರ್ಮೋನಿ. ನೆಕ್ಸ್ಟ್ ಜಾಯ್ಫುಲ್ ಮ್ಯಾಥಮೆಟಿಕ್ಸ್ ಕ್ಲಾಸ್ 2 ನಲ್ಲ ಪಾರ್ಟ್ 1 ಕ್ಲಾಸ್ 2ನ ಪಾರ್ಟ್ 1. ಎ ಡೇ ಅಟ್ ದ ಬೀಚ್, ಸಮುದ್ರ ತೀರದಲ್ಲಿ ಒಂದು ದಿನ. ಸೆಕೆಂಡ್ ಒನ್ ಶೇಪ್ಸ್ ಅರೌಂಡ್ ಅಸ್.
ಥರ್ಡ್ ಒನ್ ಫನ್ ವಿತ್ ನಂಬರ್ಸ್. ಫೋರ್ತ್ ಒನ್ ಶಾಡೋ ಸ್ಟೋರಿ, ನೆರಳಿನ ಕತೆ. ಪ್ಲೇಯಿಂಗ್ ವಿತ್ ಲೈನ್ಸ್, ಗೆರೆಗಳೊಂದಿಗೆ ಆಟ. ಡೆಕೋರೇಷನ್ ಫಾರ್ ಫೆಸ್ಟಿವಲ್, ಹಬ್ಬಕ್ಕಾಗಿ ಅಲಂಕಾರ. ಜಾಯ್ಫುಲ್ ಮ್ಯಾಥಮೆಟಿಕ್ಸ್ ಕ್ಲಾಸ್ 2 ಪಾರ್ಟ್ 2 ನಲ್ಲಿ ಬರ್ತಕ್ಕಂಥ ಕಂಟೆಂಟ್ ನೋಡೋಣ. ರಾಣೀಸ್ ಗಿಫ್ಟ್, ರಾಣಿಯ ಉಡುಗೊರೆ. ಗ್ರೌಂಡಿಂಗ್ ಅಂಡ್ ಶೇರಿಂಗ್, ಗ್ರೂಪಿಂಗ್ ಅಂಡ್ ಶೇರಿಂಗ್, ಗುಂಪು ಮಾಡುವುದು ಮತ್ತು ಹಂಚುವುದು. ವಿಚ್ ಸೀಸನ್ ಈಸ್ ಇಟ್, ಇದು ಯಾವ ಋತು. ಫನ್ ಅಟ್ ದ ಫೇರ್, ಜಾತ್ರೆಯಲ್ಲಿ ಮೋಜು. ಡಾಟಾ ಹ್ಯಾಂಡ್ಲಿಂಗ್, ದತ್ತಾಂಶಗಳ ನಿರ್ವಹಣೆ. 2ನೇ ತರಗತಿದು. ಸೆಕೆಂಡ್ ಸ್ಟ್ಯಾಂಡರ್ಡ್ EVS ನೋಡಿ. ಮೈ ಹ್ಯಾಪಿ ಫ್ಯಾಮಿಲಿ, ಅನಿಮಲ್ಸ್ ಅರೌಂಡ್ ಅಸ್, ಪ್ಲಾಂಟ್ಸ್ ಅವರ್ ಲೈಫ್, ಪ್ಲೇ ಟೈಮ್, ಐ ಆಮ್ ಸೇಫ್. ಇದು ಪಾರ್ಟ್ 1. ಪಾರ್ಟ್ 2 ಅವರ್ ಫುಡ್, ವಾಟರ್ ಫಾರ್ ಲೈಫ್, ಲೆಟ್ ಅಸ್ ಮೂವ್ ಅರೌಂಡ್, ಹೆಲ್ಪಿಂಗ್ ಹ್ಯಾಂಡ್ಸ್ ಅರೌಂಡ್ ಅಸ್, ದ ಬ್ಯೂಟಿಫುಲ್ ಸ್ಕೈ. ನೆಕ್ಸ್ಟ್ ಸಂತೂರ್ ಟೆಕ್ಸ್ಟ್ ಬುಕ್ ಇಂಗ್ಲಿಷ್ ಫಾರ್ ಕ್ಲಾಸ್ 3. ನಾವು ಕ್ಲಾಸ್ 1 ಆ್ಯಂಡ್ 2 ನಲ್ಲಿ ಮೃದಂಗ ಅಂತ ಕರಿತೀವಿ. ಕ್ಲಾಸ್ 3 ಇಂದ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ನ ಹೆಸರು ಸಂತೂರ್. ಇಲ್ಲೂ ಕೂಡ ಪಾರ್ಟ್ 1 ಪಾರ್ಟ್ 2 ಬರುತ್ತೆ. ಸಂತೂರ್ನಲ್ಲಿ ಏನು ಬರುತ್ತೆ, ಫನ್ ವಿತ್ ಫ್ರೆಂಡ್ಸ್, ಟಾಯ್ಸ್ ಆ್ಯಂಡ್ ಗೇಮ್ಸ್ ಪಾರ್ಟ್ 1 ನಲ್ಲಿ. ಪಾರ್ಟ್ 2 ನಲ್ಲಿ ಗುಡ್ ಫುಡ್, ದ ಸ್ಕೈ. ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಪಾರ್ಟ್ 1 ನಲ್ಲಿ ಎ ಡೇ ಇನ್ ದ ಗಾರ್ಡನ್, ಎ ಗ್ರೀನ್ ವೆಲ್ತ್, ಜಡ್ಜ್ಮೆಂಟ್ ಆಫ್ ದಿ wool, the story of a drop of water, the family of water, variety of food, our kitchen, let us build a house, pretty house, our sense organs, importance of teeth, danger, accident. ಪಾರ್ಟ್ 1 ನಲ್ಲಿ. ಪಾರ್ಟ್ 2 ನಲ್ಲಿ ಫೆಸಿಲಿಟೀಸ್ ಫಾರ್ ಅವರ್ ಯೂಸ್, ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್, ಕಮ್ಯುನಿಕೇಟಿಂಗ್ ಥ್ರೂ ಲೆಟರ್ಸ್, ದಿ ಪಾಸ್ ಜನರೇಷನ್, ಮೈ ಹ್ಯಾಬಿ, ದೀಸ್ ಪೀಪಲ್ ಆರ್ ಆಲ್ಸೋ ಲೈಕ್ ಅಸ್, festivals and fairs, a day in my life, the game, hide and seek, story of a part, the earth, our home, map, my district, your district. ನೋಡಿ, 3ನೇ ತರಗತಿ ಮ್ಯಾಥಮೆಟಿಕ್ಸ್ ಹೆಸರು ಮ್ಯಾಥ್ ಮೇಳ ಅಂತೇಳಿ. ಈಗ ಕ್ಲಾಸ್ 3 ಇದರಲ್ಲೂ ಕೂಡ ಪಾರ್ಟ್ 1 ಪಾರ್ಟ್ 2 ಬರುತ್ತೆ. ಮ್ಯಾಥ್ ಮೇಳದಲ್ಲಿ ಬರ್ತಕ್ಕಂಥದ್ದು ವಾಟ್ ಈಸ್ ಇನ್ ಎ ನೇಮ್, ಹೆಸರಿನಲ್ಲಿ ಏನಿದೆ. ಟಾಯ್ ಜಾಯ್, ಆಟಿಕೆ ಸಂತೋಷ. ಡಬಲ್ ಸೆಂಚುರಿ, ದ್ವಿಶತಕ. ವೆಕೇಶನ್ ವಿತ್ ಮೈ ನಾನಿ ಮಾ. ಫನ್ ವಿತ್ ಶೇಪ್ಸ್, ಹೌಸ್ ಆಫ್ ಹಂಡ್ರೆಡ್ಸ್, 100ರ ಮನೆ. ರಕ್ಷಾ ಬಂಧನ್ ಪಾರ್ಟ್ 1 ನಲ್ಲಿ. ಪಾರ್ಟ್ 2 ನಲ್ಲಿ ಫೇರ್ ಶೇರ್, ನ್ಯಾಯಯುತ ಹಂಚಿಕೆ. ಹೌಸ್ ಆಫ್ ಹಂಡ್ರೆಡ್ಸ್, 100ರ ಮನೆ. ಫನ್ ಅಟ್ ಕ್ಲಾಸ್ ಪಾರ್ಟಿ, ತರಗತಿಯ ಪಾರ್ಟಿಯಲ್ಲಿ ಮೋಜು. ಫೈಲಿಂಗ್ ಅಂಡ್ ಲಿಫ್ಟಿಂಗ್, ಗಿವ್ ಅಂಡ್ ಟೇಕ್. ಟೈಮ್ ಗೋಸ್ ಆನ್, ದ ಸೂರಜ್ ಕುಂಡ್ ಫೇರ್. ಇದು ಮ್ಯಾಥ್ ಮೇಳ ಟೆಕ್ಸ್ಟ್ ಬುಕ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನಾವು ಮಾರಿಗೋಲ್ಡ್ ಕ್ಲಾಸ್ 4ದು. ನಾವು ಇಂಗ್ಲಿಷ್ ಟೆಕ್ಸ್ಟ್ ಬುಕ್ನ ಹೆಸರು ಮಾರಿಗೋಲ್ಡ್. ಆ ಮಾರಿಗೋಲ್ಡಲ್ಲಿ ಬರ್ತಕ್ಕಂಥ ಕಂಟೆಂಟ್ ಅನ್ನು ನೋಡ್ತಾ ಹೋಗೋಣ. ದ ಲಿಟ್ಲ್ ಫಿರ್ ಟ್ರೀ, ರನ್, ವೈ ಅಲೈಸ್ ಇನ್ ವಂಡರ್ಲ್ಯಾಂಡ್, ಡೋಂಟ್ ಬಿ ಅಫ್ರೇಡ್ ಆಫ್ ದಿ ಡಾರ್ಕ್, ದ ಸ್ಕಾಲರ್ಸ್ ಮದರ್ ಟಂಗ್, ಎ ವಾಟರಿಂಗ್ ರೈಮ್, ದ ಗಿವಿಂಗ್ ಟ್ರೀ, ದ ಡಾಂಕಿ, ಬುಕ್ಸ್, ಗೋಯಿಂಗ್ ಟು ಬೈ ಎ ಬುಕ್, ದ ನಾಟಿ ಬಾಯ್. ಟೆಕ್ಸ್ಟ್ ಬುಕ್ EVS 4th ಸ್ಟ್ಯಾಂಡರ್ಡ್. ದ ಅನಿಮಲ್ ಕಿಂಗ್ಡಮ್, ಹನಿ ಸ್ವೀಟ್ ಹನಿ, ಗೋ ಅರೌಂಡ್ ದ ಫಾರೆಸ್ಟ್, ರೂಟ್ಸ್, ಸಪೋರ್ಟ್ ಆಫ್ ದಿ ಪ್ಲಾಂಟ್, ಫ್ಲವರ್ಸ್, ಕಲರ್ಸ್, ಈಚ್ ಡ್ರಾಪ್, ವಾಟರ್ ಪೊಲ್ಯೂಷನ್, ಕನ್ಸರ್ವೇಷನ್, ಫುಡ್ ಹೆಲ್ತ್, ಫುಡ್ ಹ್ಯಾಬಿಟ್, ಶೆಲ್ಟರ್, ಇಟ್ಸ್ ವೆರೈಟಿ, ವೇಸ್ಟ್ ಈಸ್ ವೆಲ್ತ್, ಲರ್ನ್ ಮ್ಯಾಪಿಂಗ್ ಅವರ್ ಬಾಡಿ. EVS ಪಾರ್ಟ್ 2 ಟ್ರಾಫಿಕ್ ರೂಲ್ಸ್, ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಷನ್, ದ ಚೇಂಜಿಂಗ್ ಫ್ಯಾಮಿಲೀಸ್, ಹೋಮ್, ಈಚ್ ಒನ್ ಈಸ್ ಯುನಿಕ್, ಆಕ್ಯುಪೇಷನ್, ಫೆಸ್ಟಿವಲ್ಸ್, ಕೋ, ಫೆಸಿಲಿಟೀಸ್, ಡ್ರೆಸ್, ಜರ್ನಿ ಆಫ್ ದಿ ಕ್ಲೌಡ್, ಅವರ್ ಸ್ಟೇಟ್, ಅವರ್ ಪ್ರೈಡ್. 4th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಹೆಸರು ಮ್ಯಾಥ್ ಮ್ಯಾಜಿಕ್ ಅಂತೇಳಿ. ಈಗ ಆಲ್ರೆಡಿ NCERT ಕೂಡ ಮ್ಯಾಥ್ ಮೇಳ ಅಂತಲೇ ಚೇಂಜ್ ಮಾಡಿದೆ, ಬಟ್ ಇನ್ನೂ ಕೂಡ ನಮ್ಮ ಸ್ಟೇಟಲ್ಲಿ ಇಂಟ್ರೊಡ್ಯೂಸ್ ಮಾಡಿಲ್ಲ. ಸೊ ಹಾಗಾಗಿ 4th ಸ್ಟ್ಯಾಂಡರ್ಡ್ 2025-26 ಇದ್ದಂಥದ್ದು ಮ್ಯಾಥಮೆಟಿಕ್ಸ್ ಹೆಸರು ಮ್ಯಾಥ್ ಮ್ಯಾಜಿಕ್ ಅಂತೇಳಿ. ಮ್ಯಾಥ್ ಮ್ಯಾಜಿಕಲ್ಲಿ ಏನು ಬರುತ್ತೆ, ಬಿಲ್ಡಿಂಗ್ ವಿತ್ ಬ್ರಿಕ್ಸ್, ಲಾಂಗ್ ಆ್ಯಂಡ್ ಶಾರ್ಟ್, ಎ ಟ್ರಿಪ್ ಟು ಭೋಪಾಲ್, ಟಿಕ್ ಟಿಕ್ ಟಿಕ್, ದ ವೇ ದ ವರ್ಲ್ಡ್ ಲುಕ್ಸ್, ದ ಜಂಕ್ ಸೆಲ್ಲರ್, ಜಗ್ಸ್ ಆ್ಯಂಡ್ ಮಗ್ಸ್. ಪಾರ್ಟ್ 1 ನಲ್ಲಿ ಬರ್ತಕ್ಕಂಥದ್ದು. ಪಾರ್ಟ್ 2 ನಲ್ಲಿ ಕಾರ್ಟ್ಸ್ ಆ್ಯಂಡ್ ವೀಲ್ಸ್, ಹೌಸ್ ಆ್ಯಂಡ್ ಕ್ವಾರ್ಟ್ಸ್, ಪ್ಲೇ ವಿತ್ ಪ್ಯಾಟ್ರನ್, ಟೇಬಲ್ಸ್ ಆ್ಯಂಡ್ ಶೇರ್ಸ್, ಹೌ ಹೆವಿ ಹೌ ಲೈಟ್, ಫೀಲ್ಡ್ಸ್ ಆ್ಯಂಡ್ ಫೆನ್ಸಸ್, ಸ್ಮಾರ್ಟ್ ಚಾರ್ಟ್ಸ್.
ಇನ್ನು ಮಾರಿಗೋಲ್ಡ್ ಇದು 5th ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ನ ಹೆಸರು ಮಾರಿ ಗೋಲ್ಡ್. ಪಾರ್ಟ್ 1ನಲ್ಲಿ ಬರ್ತಕ್ಕಂಥದ್ದು ಐಸ್ ಕ್ರೀಮ್ ಮ್ಯಾನ್, ಮೈ ಶಾಡೋ, ಕ್ರೇಯಿಂಗ್, ಮೈ ಎಲ್ಡರ್ ಬ್ರದರ್, ರಿಪ್ ವ್ಯಾನ್ ವಿಂಕಲ್. ಇನ್ನು EVS 5th ಸ್ಟ್ಯಾಂಡರ್ಡ್ EVS ಲಿವಿಂಗ್ ವರ್ಲ್ಡ್, ಫ್ಯಾಮಿಲಿ, ಕಮ್ಯುನಿಟಿ ಗೇಮ್ಸ್, ನ್ಯಾಚುರಲ್ ರಿಸೋರ್ಸ್, ಏರ್, ವಾಟರ್, ಅಗ್ರಿಕಲ್ಚರ್ ಪಾರ್ಟ್ 1ನಲ್ಲಿ. ಪಾರ್ಟ್ 2ನಲ್ಲಿ ಫುಡ್, ರೆಸಿಡೆನ್ಸ್, ನೇಚರ್ ಆಫ್ ಮ್ಯಾಟರ್, ಎಲಿಮೆಂಟ್ಸ್, ಕಾಂಪೌಂಡ್ಸ್ ಅಂಡ್ ಮಿಕ್ಸ್ಚರ್ಸ್, ಅಮೇಜಿಂಗ್ ಎನರ್ಜಿ, ದ ಸ್ಕೈ, ಅವರ್ ಇಂಡಿಯಾ, ಫಿಸಿಕಲ್ ಡೈವರ್ಸಿಟಿ, ಅವರ್ ಇಂಡಿಯಾ, ಪೊಲಿಟಿಕಲ್ ಅಂಡ್ ಕಲ್ಚರಲ್. 5th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್, ಅದು ಕೂಡ ಅದರ ಹೆಸರು ಮ್ಯಾಥ್ ಮ್ಯಾಜಿಕ್ ಅಂತೇಳಿ. ಫಸ್ಟ್ ಚಾಪ್ಟರ್ ದ ಫಿಶ್ ಟೇಲ್, ಶೇಪ್ಸ್ ಅಂಡ್ ಆಂಗಲ್ಸ್, ಹೌ ಮೆನಿ ಸ್ಕ್ವೇರ್ಸ್, ಪಾರ್ಟ್ಸ್ ಅಂಡ್ ವಾಲ್ಸ್, ಡಸ್ ಇಟ್ ಲುಕ್ ದ ಸೇಮ್, ಬಿ ಮೈ ಮಲ್ಟಿಪಲ್, ಐ ವಿಲ್ ಬಿ ಯುವರ್ ಫ್ಯಾಕ್ಟರ್, ಕ್ಯಾನ್ ಯು ಸಿ ದ ಪ್ಯಾಟ್ರನ್. ಪಾರ್ಟ್ 2ನಲ್ಲಿ ಹೌ ಬಿಗ್, ಹೌ ಹೆವಿ, ಬಾಕ್ಸಸ್ ಅಂಡ್ ಸ್ಕೆಚಸ್, ಟೆನ್ಸ್ ಅಂಡ್ ಹಂಡ್ರೆಡ್ಸ್, ಏರಿಯಾ ಅಂಡ್ ಇಟ್ಸ್ ಬೌಂಡ್ರಿ, ಸ್ಮಾರ್ಟ್ ಚಾರ್ಟ್ಸ್, ವೇಸ್ ಟು ಮಲ್ಟಿಪ್ಲೈ ಅಂಡ್ ಡಿವೈಡ್, ಹೌ ಬಿಗ್, ಹೌ ಹೆವಿ. ಇದಿಷ್ಟು 1ರಿಂದ 5ನೇ ತರಗತಿಯ ಬೈಲಿಂಗಲ್ ಶಾಲೆಯಲ್ಲಿ ಬರ್ತಕ್ಕಂಥ ಟೆಕ್ಸ್ಟ್ ಬುಕ್ಗಳ ನೇಮ್ಗಳು ಮತ್ತು ಅದರಲ್ಲಿ ಬರ್ತಕ್ಕಂಥ ಕಂಟೆಂಟ್ಗಳು. ಟೆಕ್ಸ್ಟ್ ಬುಕ್ಗಳು ಇನ್ನೂ ಎಲ್ಲ ಶಾಲೆಗೆ ಇಂಟ್ರಡ್ಯೂಸ್ ಆಗದೇ ಇರೋದ್ರಿಂದ ಒಂದಷ್ಟು ಮಾಹಿತಿ ತಮಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಆದ್ಮೇಲೆ ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.